All UG courses, 4th semester compulsory paper, Financial Education and Investment Awareness. ಈ ಒಂದು ಪತ್ರಿಕೆಯ ಸಿಲೆಬಸ್ ಅನ್ನು ನೋಡೋಣ. ಈ ಒಂದು ಪತ್ರಿಕೆಯು ಒಟ್ಟು 50 ಅಂಕಗಳನ್ನು ಹೊಂದಿದ್ದು, ಇದರಲ್ಲಿ 20 ಅಂಕಗಳು ಆಂತರಿಕ ಅಂಕಗಳಾದರೆ 30 ಅಂಕಗಳು ಸೆಮಿಸ್ಟರ್ನ ಕೊನೆಗೆ ಇರುತ್ತಿರುವಂಥ ಪರೀಕ್ಷೆಯಲ್ಲಿ 30 MCQs ಅಂದರೆ ಬಹು ಆಯ್ಕೆ ಪ್ರಶ್ನೋತ್ತರಗಳು ಇರುತ್ತವೆ. ಇನ್ನು ಇದರ ಸಿಲೆಬಸ್ಸನ್ನು ನೋಡೋಣ. ಮಾಡ್ಯೂಲ್ ನಂಬರ್ 1 ಫೌಂಡೇಶನ್ ಫಾರ್ ಫೈನಾನ್ಸ್ ಅಂತ ಇದೆ. ಈ ಒಂದು ಘಟಕದಲ್ಲಿ ಒಟ್ಟು 4 ಅಧ್ಯಾಯಗಳಿವೆ. ಇವುಗಳನ್ನು ವಿವರವಾಗಿ ನೋಡೋಣ. ಘಟಕ 1 ಹಣಕಾಸಿಗಾಗಿ ಅಡಿಪಾಯಗಳು ಅಂತ ಟೈಟಲನ್ನು ಹೊಂದಿದ್ದು, ಈ ಒಂದು ಘಟಕದಲ್ಲಿ ಅಧ್ಯಾಯ 1 ಮೂಲ ಪರಿಕಲ್ಪನೆಗಳ ಪರಿಚಯ ಅಂತ ಇದೆ. ಈ ಒಂದು ಅಧ್ಯಾಯದಲ್ಲಿ ಯುವ ವಯಸ್ಕರಿಗೆ ಮಾದರಿ ಹಣಕಾಸು ಯೋಜನೆಯ ಆರ್ಥಿಕ ಯೋಜನೆ, ಮೂಲಭೂತ ಪರಿಕಲ್ಪನೆಗಳ ಜೀವನ ಗುರಿಗಳು ಮತ್ತು ಹಣಕಾಸಿನ ಗುರಿಗಳ ಸ್ವರೂಪದ ಅಗತ್ಯ, ಈ ಒಂದು ಅಂಶಗಳ ಅರ್ಥ ಏನು ಎಂಬುದರ ಬಗ್ಗೆ ಅಧ್ಯಯನ ಮಾಡಬೇಕಾಗುತ್ತದೆ ಇಲ್ಲಿ. ಇನ್ನು ಅಧ್ಯಾಯ 2 ಅರ್ಥಶಾಸ್ತ್ರ ಅಂತ ಟೈಟಲನ್ನು ಹೊಂದಿದ್ದು, ಇದರಲ್ಲಿ ಸೂಕ್ಷ್ಮ ಮತ್ತು ಸಮಗ್ರ ಅಂದರೆ ವಿಶಾಲಾತ್ಮಕ ಅಥವಾ ಸ್ಥೂಲ ಅರ್ಥಶಾಸ್ತ್ರದ ಅರ್ಥ, ವ್ಯಾಪ್ತಿ ಮತ್ತು ಪ್ರಮುಖ ಪರಿಕಲ್ಪನೆಗಳು ಏನು ಎಂಬುದರ ಬಗ್ಗೆ ಅಧ್ಯಯನ ಮಾಡುವುದರ ಜೊತೆಗೆ ಎರಡರಲ್ಲೂ ನಿರ್ಧಾರ ತೆಗೆದುಕೊಳ್ಳುವ ಮೇಲೆ ಬೀರುವಂಥ ಪ್ರಭಾವ ಎಂಥದಿದೆ ಎಂಬುದನ್ನು ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕು. ಇನ್ನು ಅಧ್ಯಾಯ 3 ಭಾರತದಲ್ಲಿ ಬ್ಯಾಂಕಿಂಗ್ ಅಂತ ಇದ್ದು, ಈ ಒಂದು ಅಧ್ಯಾಯದಲ್ಲಿ ಬ್ಯಾಂಕಿಂಗ್ ಠೇವಣಿಗಳ ವಿಧಗಳು, ಠೇವಣಿ ವಿಮೆ, ಇದರಲ್ಲಿ PMJDY ಅಂದರೆ ಪ್ರಧಾನಮಂತ್ರಿ ಜನಧನ್ ಯೋಜನೆ ಬಗ್ಗೆ, ಸಾಂಪ್ರದಾಯಿಕ ಮತ್ತು ಹೊಸ ಬ್ಯಾಂಕಿಂಗ್ ಮಾದರಿಗಳು, ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ಗಳು, ಡಿಜಿಟಲ್ ಪಾವತಿ ವ್ಯವಸ್ಥೆ, ಇಂಟರ್ನೆಟ್ ಬ್ಯಾಂಕಿಂಗ್, ಮೊಬೈಲ್ ಬ್ಯಾಂಕಿಂಗ್ ಹಾಗೂ ಮೊಬೈಲ್ ವಾಲೆಟ್, AEPS UPI. AEPS ಅಂದರೆ ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್, ಅಂದರೆ ಪೇಮೆಂಟ್ ಮಾಡೋಕ್ಕೆ ನಿಮ್ಮ ಆಧಾರ್ ಬಳಸಿ ಅಂತ ಇದೆ. ಇನ್ನು UPI ಅಂದರೆ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್, ಏಕೀಕೃತ ಪಾವತಿಗಳ ಇಂಟರ್ಫೇಸ್. ಈ ಒಂದು ವಿಷಯಗಳನ್ನು ಅಧ್ಯಯನ ಮಾಡಬೇಕಾಗುತ್ತದೆ. ಇನ್ನು ಈ ಒಂದು ಘಟಕದ ಕೊನೆಯ ಅಧ್ಯಾಯ 4 ಹಣಕಾಸಿನ ಹೇಳಿಕೆಗಳಿಗೆ ದೃಷ್ಟಿಕೋನ ಅಂತ ಟೈಟಲನ್ನು ಹೊಂದಿದೆ. ಇದರಲ್ಲಿ ಹಣಕಾಸಿನ ನಿಯಮಗಳು ಮತ್ತು ಪರಿಕಲ್ಪನೆಗಳು, ಹಣಕಾಸಿನ ಹೇಳಿಕೆಗಳನ್ನು ಓದುವ ಮಾದರಿ, ಹಣದ ಸಮಯದ ಮೌಲ್ಯವನ್ನು ಹೂಡಿಕೆ ಮಾಡುವಾಗ ಕಂಪನಿಗಳನ್ನು ಮೌಲ್ಯಮಾಪನ ಮಾಡುವ ಮೂಲ ಅನುಪಾತಗಳು, ಸಂಯೋಜಿತ ಮತ್ತು ರಿಯಾಯಿತಿಯ ಪರಿಕಲ್ಪನೆ ಏನು ಎಂಬುದರ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕಾಗುತ್ತದೆ. ಇನ್ನು ಮಾಡ್ಯೂಲ್ 2 ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಅಂತ ಟೈಟಲನ್ನು ಹೊಂದಿದ್ದು, ಇದರಲ್ಲಿಯೂ ಸಹ 5 ಅಧ್ಯಾಯಗಳಿವೆ. ಘಟಕ 2 ಹೂಡಿಕೆ ನಿರ್ವಹಣೆ ಅಂತ ಟೈಟಲನ್ನು ಹೊಂದಿದ್ದು, ಇದರಲ್ಲಿ ಅಧ್ಯಾಯ 1 ಹೂಡಿಕೆ ಗುರಿಗಳು ಅಂತ ಇದ್ದು, ಈ ಒಂದು ಅಧ್ಯಾಯದಲ್ಲಿ ಮೂಲ ಹೂಡಿಕೆ ಉದ್ದೇಶಗಳು, ಹೂಡಿಕೆ ಗುರಿಗಳು, ಅಪಾಯದ ಪ್ರೊಫೈಲನ್ನು ನಿರ್ಣಯಿಸುವ ಸಮಯದ ಚೌಕಟ್ಟು, ವೈವಿಧ್ಯೀಕರಣದ ಅಪಾಯ ಮಾಪನ ಸಾಧನಗಳ ಪರಿಕಲ್ಪನೆ ಅಂತ ಇದ್ದು, ಈ ಒಂದು ಅಂಶಗಳನ್ನು ಅಧ್ಯಯನ ಮಾಡಬೇಕಾಗುತ್ತದೆ. ಇನ್ನು ಅಧ್ಯಾಯ 2 ಸಾಮಾನ್ಯ ಹೂಡಿಕೆದಾರರಿಗೆ ಹೂಡಿಕೆ ಮತ್ತು ಉಳಿತಾಯ ಪರ್ಯಾಯಗಳು ಅಂತ ಟೈಟಲನ್ನು ಹೊಂದಿದ್ದು, ಈ ಒಂದು ಅಧ್ಯಾಯದಲ್ಲಿ ವಿಮೆ, ಆರೋಗ್ಯ, ಜೀವ ಮತ್ತು ಇತರ ಸಾಮಾನ್ಯ ವಿಮೆ ಅಂದರೆ ವಾಹನ ವಿಮೆ, ಆಸ್ತಿ ವಿಮೆ ಇತ್ಯಾದಿಗಳು, ಹಾಗೂ ನಿವೃತ್ತಿ ಮತ್ತು ಪಿಂಚಣಿ ಯೋಜನೆಗಳು ಅಂದರೆ ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ, ಅಟಲ್ ಪಿಂಚಣಿ ಯೋಜನೆ, PMSYM ಯೋಜನೆ ಅಂದರೆ ಪ್ರಧಾನಮಂತ್ರಿ ಶ್ರಮಯೋಗಿ ಮನ್ಧನ್, ಹಾಗೂ PMLFMY ಯೋಜನೆ ಅಂದರೆ ಪ್ರಧಾನಮಂತ್ರಿ ಲಘು ವ್ಯಾಪಾರಿ ಮನ್ಧನ್ ಯೋಜನೆಯಾಗಿದೆ. ಅಲ್ಲದೆ
PMKMDY ಯೋಜನೆ ಅಂದರೆ ಪ್ರಧಾನಮಂತ್ರಿ ಕಿಸಾನ್ ಮನ್ಧನ್ ಯೋಜನೆ ಇನ್ನು ಮುಂತಾದವುಗಳ ಬಗ್ಗೆ ಅಧ್ಯಯನ ಮಾಡುವುದರೊಂದಿಗೆ ಷೇರುಗಳು, ಬಾಂಡ್ಗಳು, ಮ್ಯೂಚುವಲ್ ಫಂಡ್ಗಳು, ಹೂಡಿಕೆದಾರರ ರಕ್ಷಣೆ ಮತ್ತು ಕುಂದುಕೊರತೆ ಪರಿಹಾರ ಏನು ಎಂಬುದರ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕಾಗುತ್ತದೆ. ಅಧ್ಯಾಯ 3 ಸ್ಟಾಕ್ ಮಾರುಕಟ್ಟೆಗಳು ಅಂತ ಟೈಟಲನ್ನು ಹೊಂದಿದ್ದು, ಈ ಒಂದು ಅಧ್ಯಾಯದಲ್ಲಿ ಪ್ರಾಥಮಿಕ ಮಾರುಕಟ್ಟೆ ಮತ್ತು ಮಾಧ್ಯಮಿಕ ಮಾರುಕಟ್ಟೆ, ಸ್ಟಾಕ್ ಎಕ್ಸ್ಚೇಂಜ್ಗಳು, ಸ್ಟಾಕ್ ಎಕ್ಸ್ಚೇಂಜ್ ಕಾರ್ಯಾಚರಣೆಗಳು, ವ್ಯಾಪಾರ ಮತ್ತು ಇತ್ಯರ್ಥ, ಡಿಮ್ಯಾಟ್ ಖಾತೆ, ಠೇವಣಿ ಮತ್ತು ಠೇವಣಿ ಭಾಗವಹಿಸುವವರು ಈ ಒಂದು ಅಂಶಗಳನ್ನು ಅಭ್ಯಾಸ ಮಾಡಬೇಕಾಗುತ್ತದೆ. ಇನ್ನು ಅಧ್ಯಾಯ 4 ಸ್ಟಾಕ್ ಆಯ್ಕೆ ಅಂತ ಇದ್ದು, ಈ ಒಂದು ಅಧ್ಯಾಯದಲ್ಲಿ ಮೂಲಭೂತ ವಿಶ್ಲೇಷಣೆ, ಆರ್ಥಿಕ ವಿಶ್ಲೇಷಣೆ, ಉದ್ಯಮ ವಿಶ್ಲೇಷಣೆ ಮತ್ತು ಕಂಪನಿ ವಿಶ್ಲೇಷಣೆ ಅಧ್ಯಯನ ಮಾಡುವುದರೊಂದಿಗೆ ತಾಂತ್ರಿಕ ವಿಶ್ಲೇಷಣೆ, ಗ್ರಾಫಿಕಲ್ ಪ್ಯಾಟರ್ನ್ಸ್ ಹಾಗೂ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್, ಇಂಡಿಕೇಟರ್ಸ್ ಮತ್ತು ಅಸಿಲೇಟರ್ಗಳ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ಅಧ್ಯಯನ ಮಾಡಬೇಕು. ಈ ಒಂದು ಘಟಕದ ಕೊನೆಯ ಅಧ್ಯಾಯ 5 ಸ್ಟಾಕ್ ರಿಟರ್ನ್ ಮತ್ತು ರಿಸ್ಕ್ ಅಂತ ಇದ್ದು, ಈ ಒಂದು ಅಧ್ಯಾಯದಲ್ಲಿ ರಿಸ್ಕ್ ಮತ್ತು ರಿಟರ್ನ್ಸ್ ಟ್ರೇಡ್ ಆಫ್ ಸಂಬಂಧ ಹೂಡಿಕೆ ಅಪಾಯವನ್ನು ವಿಶ್ಲೇಷಿಸುವುದು ಅಂತ ಇದ್ದು, ಮಾಡ್ಯೂಲ್ 3 ಮ್ಯೂಚುವಲ್ ಫಂಡ್ಸ್ ಆ್ಯಂಡ್ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಎಸೆನ್ಷಿಯಲ್ಸ್ ಅಂತ ಇದ್ದು, ಈ ಒಂದು ಯೂನಿಟ್ನಲ್ಲಿ 3 ಅಧ್ಯಾಯಗಳಿವೆ. ಘಟಕ 3 ಮ್ಯೂಚುವಲ್ ಫಂಡ್ಗಳು ಮತ್ತು ಹಣಕಾಸು ಯೋಜನೆ ಅಗತ್ಯತೆಗಳು ಅಂತ ಟೈಟಲನ್ನು ಹೊಂದಿದ್ದು, ಇದರಲ್ಲಿ ಅಧ್ಯಾಯ 1 ಮ್ಯೂಚುವಲ್ ಫಂಡ್ಗಳು. ಈ ಒಂದು ಅಧ್ಯಾಯದಲ್ಲಿ ಮ್ಯೂಚುವಲ್ ಫಂಡ್ಗಳ ವೈಶಿಷ್ಟ್ಯಗಳು, ಭಾರತದಲ್ಲಿ ಮ್ಯೂಚುವಲ್ ಫಂಡ್ ಇತಿಹಾಸ, ಭಾರತದಲ್ಲಿನ ಪ್ರಮುಖ ಫಂಡ್ ಹೌಸ್ಗಳು ಮತ್ತು ಮ್ಯೂಚುವಲ್ ಫಂಡ್ ಯೋಜನೆಗಳು ಅವು ಯಾವುವು ಅಂತ ಅಧ್ಯಯನ ಮಾಡುವುದರ ಜೊತೆಗೆ ಮ್ಯೂಚುವಲ್ ಫಂಡ್ ಯೋಜನೆಗಳ ವಿಧಗಳು ಹಾಗೂ ನಿವ್ವಳ ಆಸ್ತಿ ಮೌಲ್ಯ ಈ ಒಂದು ಅಂಶಗಳನ್ನು ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕಾಗುತ್ತದೆ. ಇನ್ನು ಅಧ್ಯಾಯ 2 ಮ್ಯೂಚುವಲ್ ಫಂಡ್ಗಳ ಆಯ್ಕೆಯ ಮಾನದಂಡಗಳು ಅಂತ ಇದ್ದು, ಈ ಒಂದು ಅಧ್ಯಾಯದಲ್ಲಿ ರಿಟರ್ನ್ಸ್, ಕಾರ್ಯಕ್ಷಮತೆಯ ಕ್ರಮಗಳು, ಶಾರ್ಪ್, ಟ್ರೇನರ್, ಆಲ್ಫಾ, ಬೀಟಾ ಮತ್ತು R² ಈ ಒಂದು ಅಂಶಗಳನ್ನು ಅಧ್ಯಯನ ಮಾಡಬೇಕು. ಅಧ್ಯಾಯ 3 ಹಣಕಾಸು ಯೋಜನೆ ಅಂತ ಇದ್ದು, ಈ ಒಂದು ಅಧ್ಯಾಯದಲ್ಲಿ ವೈಯಕ್ತಿಕ ಹಣಕಾಸು ಯೋಜನೆಯೊಂದಿಗೆ ಕಲಿತ ಎಲ್ಲ ಪರಿಕಲ್ಪನೆಗಳನ್ನು ಸಂಯೋಜಿಸುವ ಮಾದರಿ ಸ್ವರೂಪಗಳು ಯಾವುವು ಎಂಬುದರ ಬಗ್ಗೆ ಅಧ್ಯಯನ ಮಾಡಬೇಕು. ಈ ರೀತಿ ಥಿಯರಿ ಪೇಪರ್ ಇದ್ದರೆ ಇನ್ನು ಪ್ರಾಕ್ಟಿಕಲ್ ಕಂಟೆಂಟ್ ಏನು ಎಂಬುದನ್ನು ನೋಡೋಣ. ಈ ಒಂದು ಪ್ರಾಕ್ಟಿಕಲ್ ಕಂಟೆಂಟ್ನಲ್ಲಿ ಮಾಡ್ಯೂಲ್ ನಂಬರ್ 1 ಫೌಂಡೇಶನ್ಸ್ ಫಾರ್ ಫೈನಾನ್ಸ್ ಅಂತ ಇದೆ. ಘಟಕ 1 ಹಣಕಾಸಿಗಾಗಿ ಅಡಿಪಾಯಗಳು ಅಂತ ಟೈಟಲನ್ನು ಹೊಂದಿದ್ದು, ಇದರಲ್ಲಿ ಅಭ್ಯಾಸ ಅಂದರೆ ಎಕ್ಸಸೈಸ್ 1 ಸ್ಪ್ರೆಡ್ಶೀಟ್ ಮಾಡೆಲಿಂಗ್ ಅಂತ ಇದೆ. ಈ ಒಂದು ಎಕ್ಸಸೈಸ್ನಲ್ಲಿ IF ಫಂಕ್ಷನ್, ಮೊತ್ತದ ಕಾರ್ಯ, ಸರಾಸರಿ ಕಾರ್ಯ, ಸೂಚ್ಯಾಂಕ, ಹೊಂದಾಣಿಕೆ ಮತ್ತು VLOOKUP ಕಾರ್ಯಗಳ ಬಗ್ಗೆ ಅಧ್ಯಯನ ಮಾಡಬೇಕು. ಹಾಗೂ ಶ್ರೇಣಿ ಕಾರ್ಯ, ಮೊತ್ತ ಉತ್ಪನ್ನ ಕಾರ್ಯ, ಗರಿಷ್ಠ ಮತ್ತು ಕನಿಷ್ಠ ಕಾರ್ಯ, ಮಾಡೆಲಿಂಗ್ನಲ್ಲಿ ದೋಷಗಳು, ಪ್ರಸ್ತುತ ಮೌಲ್ಯ ಕಾರ್ಯಗಳು, ಭವಿಷ್ಯದ ಮೌಲ್ಯ ಕಾರ್ಯಗಳು, ವರ್ಷಾಸನ ಕಾರ್ಯಗಳು ಹಾಗೂ ಶಾಶ್ವತತೆ ಕಾರ್ಯಗಳು ಏನು ಎಂಬುದರ ಬಗ್ಗೆ ನಾವು ಅಧ್ಯಯನ ಮಾಡಬೇಕು. ಇದೇ ಘಟಕದಲ್ಲಿ ಎಕ್ಸಸೈಸ್ ನಂಬರ್ 2 ಅಂದರೆ ಅಭ್ಯಾಸ 2 ಎಕ್ಸೆಲ್ನಲ್ಲಿ ಸಂಖ್ಯಾಶಾಸ್ತ್ರೀಯ ಕಾರ್ಯಗಳು ಏನು ಎಂಬುದರ ಬಗ್ಗೆ ಅಧ್ಯಯನ ಮಾಡಬೇಕಾಗುತ್ತದೆ. ಇನ್ನು ಪ್ರಾಕ್ಟಿಕಲ್ ಕಂಟೆಂಟ್ನಲ್ಲಿ ಮಾಡ್ಯೂಲ್ ನಂಬರ್ 2 ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಅಂತಿದೆ. ಅಂದರೆ ಘಟಕ 2 ಹೂಡಿಕೆ ನಿರ್ವಹಣೆ. ಇದರಲ್ಲಿ ರಿಸ್ಕ್ ಟಾಲರೆನ್ಸ್ ಟೋಲನ್ನು ನಿರ್ವಹಿಸುವುದು, ಹೂಡಿಕೆಯ ಪರ್ಯಾಯಗಳ ಮೇಲಿನ ಗುಂಪು ಪ್ರಸ್ತುತಿಗಳು, ಷೇರು ವ್ಯಾಪಾರದ ಪ್ರದರ್ಶನ, ಆರ್ಥಿಕ ವಿಶ್ಲೇಷಣೆ, ಉದ್ಯಮ ವಿಶ್ಲೇಷಣೆ, ಕಂಪನಿ ವಿಶ್ಲೇಷಣೆ, ಸ್ಟಾಕ್ ಮೌಲ್ಯಮಾಪನಕ್ಕಾಗಿ ಸ್ಪ್ರೆಡ್ಶೀಟ್ ಮಾಡೆಲಿಂಗ್, ತಾಂತ್ರಿಕ ವಿಶ್ಲೇಷಣೆ
ಮತ್ತು ಅಭ್ಯಾಸಗಳ ಪ್ರದರ್ಶನ, ಕೊನೆಯದಾಗಿ ಸ್ಟಾಕ್ ರಿಟರ್ನ್, ರಿಸ್ಕ್ ಮತ್ತು ಬೀಟಾವನ್ನು ಲೆಕ್ಕಾಚಾರ ಮಾಡಲು ಸ್ಪ್ರೆಡ್ಶೀಟ್ ಮಾಡಲಿಂಗ್ ಯಾವ ತೆರನಾಗಿದೆ ಎಂಬುದರ ಬಗ್ಗೆ ಈ ಒಂದು ಘಟಕದಲ್ಲಿ ನಾವು ಅಧ್ಯಯನ ಮಾಡಬೇಕಾಗುತ್ತದೆ. ಲಾಸ್ಟ್ ಮಾಡ್ಯೂಲ್ ನಂಬರ್ 3 ಮ್ಯೂಚುವಲ್ ಫಂಡ್ಸ್ ಆ್ಯಂಡ್ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಎಸೆನ್ಷಿಯಲ್ಸ್ ಅಂತ ಇದೆ. ಅಂದರೆ ಘಟಕ 3 ಮ್ಯೂಚುವಲ್ ಫಂಡ್ಗಳು ಮತ್ತು ಹಣಕಾಸು ಯೋಜನೆ ಅಗತ್ಯತೆಗಳು ಅಂತ ಇದೆ. ಈ ಒಂದು ಘಟಕದಲ್ಲಿ ಭಾರತದಲ್ಲಿ ಫಂಡ್ ಹೌಸ್ಗಳ ಗುರುತಿಸುವಿಕೆ, ಪ್ರತಿ ಮ್ಯೂಚುವಲ್ ಫಂಡ್ ಹೌಸ್ನ ಯೋಜನೆಗಳು, ನಿವ್ವಳ ಆಸ್ತಿ ಮೌಲ್ಯದ ಲೆಕ್ಕಾಚಾರದ ಮೇಲಿನ ಅಭ್ಯಾಸಗಳು, ಮ್ಯೂಚುವಲ್ ಫಂಡ್ ಫ್ಯಾಕ್ಟ್ ಶೀಟ್ನ ಪ್ರದರ್ಶನ, ಓದುವ ಕಾರ್ಯಕ್ಷಮತೆಯ ಕ್ರಮಗಳು ಮತ್ತು ಮ್ಯೂಚುವಲ್ ಫಂಡ್ಗಳ ಆಯ್ಕೆಯ ಕುರಿತು ಅಭ್ಯಾಸಗಳು ಹಾಗೂ ಕೊನೆಯದಾಗಿ ಹಣಕಾಸು ಯೋಜನೆಯ ತಯಾರಿ ಅಂತ ಇದ್ದು ಈ ಒಂದು ಅಂಶಗಳನ್ನು ಘಟಕ 3ರಲ್ಲಿ ಅಧ್ಯಯನ ಮಾಡಬೇಕು. ಈ ರೀತಿ ಪಠ್ಯಕ್ರಮವಿದ್ದು ಈ ಪಠ್ಯಕ್ರಮಕ್ಕೆ ಅನುಸಾರವಾದಂಥ ರೆಫರೆನ್ಸ್ ಬುಕ್ಗಳ ಯಾದಿಯನ್ನು ನಾವು ಇಲ್ಲಿ ನೋಡಬಹುದು. ಅದೇ ಥರನಾಗಿ ಈ ಒಂದು ಸಿಲೆಬಸ್ಸಿಗೆ ಇರುತ್ತಿರುವಂಥ ಟೆಕ್ಸ್ಟ್ ಬುಕ್ ಅವುಗಳನ್ನು ಸಹ ನಾವು ಈ ಒಂದು ಚಾರ್ಟ್ನಲ್ಲಿ ನೋಡಬಹುದು. ಕೊನೆಯದಾಗಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಥ ನೋಟ್ಸ್ಗಳನ್ನು ಈ ಒಂದು 3 ವೆಬ್ಸೈಟ್ಗಳ ಮುಖಾಂತರವಾಗಿ ನಾವು ನೋಡಿ ತಿಳಿದುಕೊಳ್ಳಬಹುದು. ಮೊದಲೇ ಹೇಳಿದಂತೆ ಈ ಒಂದು ಪತ್ರಿಕೆಯ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ತೆರನಾಗಿರುತ್ತದೆ ಅಂತ ನಾವು ಇಲ್ಲಿ ನೋಡಿದಾಗ ಇಂಟರ್ನಲ್ ಅಸೆಸ್ಮೆಂಟ್ 20 ಮಾರ್ಕ್ಸ್ ಇದ್ದರೆ ಎಂಡ್ ಸೆಮಿಸ್ಟರ್ ಎಕ್ಸಾಮ್ 30 ಮಾರ್ಕ್ಸ್ ಇದೆ. ಅಂದರೆ 30 MCQs ಕ್ಯಾರಿಂಗ್ 1 ಮಾರ್ಕ್ ಈಚ್. ಅಂದರೆ 30 MCQs ಪ್ರಶ್ನೆಗಳಿದ್ದು ಪ್ರತಿಯೊಂದು ಪ್ರಶ್ನೆಗೆ 1 ಅಂಕಗಳಂತೆ 30 ಪ್ರಶ್ನೆಗಳಿಗೆ 30 ಅಂಕಗಳಾಗಿವೆ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಥ ಹಲವಾರು ವಿಡಿಯೋಗಳು ಇದೇ ನಮ್ಮ ಚಾನಲ್ನಲ್ಲಿ ಇವೆ. ಅವುಗಳನ್ನು ನೋಡಿ ತಿಳಿದುಕೊಳ್ಳಬಹುದು. ಮುಂದಿನ MCQs ಕ್ಲಾಸಿನೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.